ಕಮಲ, ನನಗೆ ನೀನು ಬೇರೆ ಅಲ್ಲ, ಸರಸ್ವತಿ ಬೇರೆ ಅಲ್ಲ. ಮಗುನ ಬಿಟ್ಟು ಹೋಗೋದು ನನಗೂ ಕಷ್ಟನೇ. ಆದರೆ ಹೊಸ ಊರು, ಹೊಸ ಜನ, ಇವರಿಬ್ರು ಇನ್ನ ಚಿಕ್ಕವರು. ಅಲ್ಲ, ದಿನ ಜೊತೆಗಿದ್ದು ಮನೆ ಒಂದು ಹದಕ್ಕೆ ಬಂದಮೇಲೆ ನಾನು ಹಿಂದಿರುಗಿ ಬಂದ್ಬಿಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಛೇ, ಇವ್ರ ರೋದ್ನ ಕೇಳಕ್ಕಾಗ್ತಿಲ್ಲಪ್ಪ. ಎಷ್ಟು ಬೆಂಕಿ ಇಟ್ಟರು ಅದನ್ನೇ ಬೆಳಕು ಮಾಡಿಕೊಂಡು ಸಂಭ್ರಮ ಪಡ್ತಾರೆ ಹೊರತು ಸುಟ್ಟು ಬೂದಿ ಆಗಲ್ಲ ಅಂತಾರೆ. ನೀನೇನು ಯೋಚನೆ ಮಾಡ್ತಾ ನಿಂತುಬಿಟ್ಟೆ? ಹತ್ತು ಹತ್ತು. ನೀನೇನು ಯುದ್ಧಕ್ಕೆ ಹೋಗ್ತಾ ಇಲ್ಲ, ಅಟ್ಟಕ್ಕೆ ಹೋಗ್ತಿದೀಯಾ. ಹತ್ತು, ಬೇಕಾದ್ರೆ ನಾನು ಹಿಡ್ಕೋತೀನಿ. ಏನೋ ಮಾತಾಡಬೇಕು ಅಂತ ಬಂದಿದ್ಯಾ? ಮಾತಾಡದೆ ಸುಮ್ಮನೆ ಹಾಗೆ ಕೂತಿದ್ಯಾ? ಅಲ್ಲ, ಅತ್ತೆಗೆ ನೀವಾದರೂ ಹೇಳಬಾರ್ದಾ? ಏನು ಅಂತ ಹೇಳಿ? ಎಲ್ಲರೂ ಇದ್ದು ನನ್ನ ಮಗ ಯಾರು ಇಲ್ಲದೆ ಇದ್ದಾಗ ಬೆಳಿಬೇಕೇನೋ. ನಾನು ಅದೆಷ್ಟು ಕನಸು ಕಟ್ಕೊಂಡು ಬಂದೆ. ನನ್ನ ಮಗ ವೆಂಕಟನಾಥನಿಂದ ವೇದ ಕಲಿಬೇಕು, ಸರಸ್ವತಿಯಿಂದ ನಡವಳಿಕೆ ಕಲಿಬೇಕು, ಜನಗಳನ್ನು ಪ್ರೀತಿಯಿಂದ ನಡೆಸ್ಕೊಳ್ಳೋದನ್ನು ಅವಳಿಂತ ಚೆನ್ನಾಗೆ ಇನ್ಯಾರು ಹೇಳ್ಕೊಡ್ತಾರೆ ನನ್ನ ಮಗನಿಗೆ? ಅತ್ತೇನೋ ಅವ್ರ ಜೊತೆನೇ ಹೋಗ್ತಾರಂತೆ. ಅವ್ರು ಇಲ್ಲದೆ ಇರೋ ಮನೆನ ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮಾವನವ್ರ ಬಗ್ಗೆ ನನ್ನ ಮಗನಿಗೆ ಅವ್ರಿಗಿನ್ನ ಚೆನ್ನಾಗಿ ಇನ್ಯಾರು ಹೇಳ್ತಾರೆ ಹೇಳಿ? ನೀನು ಹೋದ್ಮೇಲೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಕಮಲ. ಗುರುಗಳು ಹೇಳೋವಾಗ ನಾನು ವೆಂಕಟನಾಥನ ಜೊತೆಲೇ ಇದ್ದೆ. ಇದು ನಮ್ಮ ಯಾರ ನಿರ್ಧಾರನೂ ಅಲ್ಲ, ಗುರುಗಳ ನಿರ್ಧಾರ. ಅವ್ರ ಮಾತನ್ನು ಮೀರೋ ಅಧಿಕಾರ ನಮ್ಮ ಯಾರಿಗೂ ಇಲ್ಲ. ಯಾಕಂದರೆ ಈ ಬದುಕು ಅವ್ರು ಕೊಟ್ಟಿರೋ ಭಿಕ್ಷೆ. ಅದು ಸತ್ಯ ರೀ. ಆದರೆ ಎರಡು ದೇಹ ಒಂದೇ ಜೀವ ಅನ್ನೋ ಹಾಗಿದ್ದ ಅಣ್ಣ ತಮ್ಮಂದ್ರನ್ನ ಅವರಾದರೂ ಯಾಕೆ ಬೇರೆ ಮಾಡಬೇಕಾಗಿತ್ತು? ಅದು ಅವ್ರಿಗೆ ಗೊತ್ತು. ನೀವು ಕೇಳಬೇಕಾಗಿತ್ತು. ನಾವು ಕೇಳೋಷ್ಟು ದೊಡ್ಡವರು ಅಲ್ಲ, ಅವ್ರ ಉದ್ದೇಶ ಇಲ್ಲದೆ ಏನನ್ನು ಹೇಳೋರು ಅಲ್ಲ. ಆಗ ಅವ್ರು ಹೇಳಿದ್ದಾರೆ ಅಂದರೆ ಅದರ ಹಿಂದೆ ಗುರುತರವಾದ ಕಾರಣ ಏನೋ ಇರಲೇಬೇಕು ಕಮಲ. ಮಾಧವ ಮಾವ ಸೀತಕ್ಕನೂ ಹೊರಟು ನಿಂತಿದ್ದಾರೆ. ಅವ್ರಿಗೇನು ತುರ್ತಿದೆ ಈಗ? ಅದು ಕೂಡ ಗುರುಗಳ ಆದೇಶನೇ ಕಮಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಅವ್ರು ಎಲ್ಲಿಗೆ ಹೋಗ್ತಾರೋ ನಾವು ಅಲ್ಲಿಗೆ ಹೋಗೋಣ. ಅವರನ್ನ ಕಾವೇರಿ ಪಟ್ಟಣಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಹೊರತು ನಾವು ಅವ್ರ ಜೊತೆ ಹೋಗಬಾರ್ದು ಅಂತ ಹೇಳಿಲ್ವಲ್ಲ? ಸರಿ ಕಮಲ, ಆದರೆ ಈ ಮನೆ ಜಮೀನೆಲ್ಲ ರೈತರು ನೋಡ್ಕೊಳ್ತಾರೆ. ನೀವು ವಾರಕ್ಕೊಂದ್ಸರಿ ಬಂದು ಹೋಗಿ ಮಾಡ್ಬೋದು. ಮಗನಿಗೆ ಬಳಗನೂ ಸಿಗುತ್ತೆ, ನಾವೆಲ್ಲರೂ ಒಟ್ಟಿಗೆ ಇದ್ದಾಗೂ ಆಗುತ್ತೆ, ಗುರುಗಳ ಮಾತು ನಡೆಸ್ದಾಗುತ್ತೆ. ಹೌದು ಕಮಲ, ನಿನ್ನ ಮಾತು ಸರಿಯಾಗೇ ಇದೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಇದ್ರ ಬಗ್ಗೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಣ. ಬೇಡ ಗುರುರಾಜ, ಇದು ನಮಗೆ ನೆರಳು ಕೊಟ್ಟ ಮನೆ. ನಿಮ್ಮ ತಾತ, ನಿಮ್ಮಪ್ಪ ಬಾಳಿ ಬದುಕಿದ ಮನೆ. ಜೀವನಾನೇ ಮುಗ್ದು ಹೋಯ್ತು ಅಂತ ಗಂಟು ಮೂಟೆ ಕಟ್ಕೊಂಡು ಬಂದಾಗ ನಾನಿದ್ದೀನಿ ಅಂತ ಅಪ್ಪಿಕೊಂಡು ಆಶ್ರಯ ಕೊಟ್ಟ ಮನೆ ಇದು. ಈ ಮನೆಯಲ್ಲಿ ಅವ್ರ ಹೆಜ್ಜೆ ಗುರುತುಗಳಿವೆ. ಅವ್ರ ಸಾವು ಬದುಕಿನ ನೆನಪುಗಳಿವೆ. ನೀವೆಲ್ಲ ಹುಟ್ಟಿ ಆಡಿ ಬೆಳೆದ ಹೃದಯ ಸ್ಪರ್ಶಿ ನೆನಪುಗಳಿವೆ. ಇಂಥ ಮನೆನ ಹಾಳ್ಗೆಡು ಬರೋದು ಒಳ್ಳೆ ನಿರ್ಧಾರ ಅಲ್ಲಪ್ಪ. ಹೌದಣ್ಣ, ನಾವಿಬ್ರು ದೂರ ಇದ್ದೀವಿ ಅಂದ ಮಾತ್ರಕ್ಕೆ ನಮ್ಮ ಸಂಬಂಧ ದೂರ ಆಗುತ್ತೇನು? ನಾವು ಬರ್ತಿರ್ತೀವಿ, ನೀವು ಅಲ್ಲಿಗೆ ಬನ್ನಿ.
ಎರಡೂ ಕಡೆ ಓಡಾಡ್ಕೊಂಡಿರೋಣ. ಬಾಳಿ ಬದುಕಿದ ಮನೆಗೆ ಬೀಗ ಹಾಕ್ಕೊಂಡು ಹೋಗೋದು ಬೇಡ. ಅದ್ಯಾರಿಗೂ ಶ್ರೇಯಸ್ಸಲ್ಲ. ನಿನ್ನ ಮಾತನ್ನ ನಾನು ಒಪ್ತೀನಿ ವೆಂಕಟನಾಥ. ನಾವೆಲ್ಲ ತುಂಬಿದ ಕುಟುಂಬದಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಬದುಕಿದ್ದೀವಿ. ಅದಕ್ಕೆ ನಮಗೆ ಒಬ್ರನ್ನೊಬ್ರು ಬಿಡೋಕೆ ಆಗದೆ ಇರೋಷ್ಟು ಬಾಂಧವ್ಯ. ಆದರೆ ನನ್ನ ಮಗ ಏನು ಪಾಪ ಮಾಡಿದ್ದ? ಅಜ್ಜ ಇಲ್ಲ, ಅಜ್ಜಿ ಇಲ್ಲ, ಚಿಕ್ಕಪ್ಪ ಇಲ್ಲ, ಚಿಕ್ಕಮ್ಮ ಇಲ್ಲ, ಅಣ್ಣ ತಂಗಿ, ಅಕ್ಕ ತಮ್ಮ ಯಾರೂ ಇಲ್ಲ. ಮಹಾಪಂಡಿತರು, ವೀಣಾ ವಿದ್ವಾಂಸರು ಮನೇಲಿ ಹುಟ್ಟಿ ಒಂಟಿ ಬಿಟ್ಟ ಸುಂಟರ್ ಗಾಳಿ ಥರ ಒಬ್ಬನೇ ಬೆಳಿಬೇಕಾ ನನ್ನ ಮಗ? ಅವನನ್ನು ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಅತ್ತಿಗೆ, ನೀವು ಹೇಳೋದು ನಿಜ. ಸಮಾಧಾನ ಮಾಡ್ಕೊಳ್ಳಿ. ಈ ಘಟನೆಯಲ್ಲಿ ನಾವೆಲ್ಲರೂ ಸಂದರ್ಭದ ಶಿಶುಗಳು. ಅದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ನಡ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ನಾನು ಕಾವೇರಿಪಟ್ಟಣಕ್ಕೆ ಹೋಗಬೇಕು ಅನ್ನೋದಷ್ಟೇ ಅಲ್ಲ, ಗುರುಗಳ ಆಜ್ಞೆ. ಅಣ್ಣ ಮತ್ತೆ ನೀವು ಇಲ್ಲಿದ್ದು ಇಲ್ಲಿಯ ವ್ಯವಹಾರ ನೋಡ್ಕೋಬೇಕು ಅನ್ನೋದು ಕೂಡ ಅವರ ಆಜ್ಞೆನೇ. ಇಲ್ಲಿ ನಿಮ್ಮ ಮಗ ಒಂಟಿ ಆಗ್ತಾನೆ ಅನ್ನೋದಲ್ವೇ ನಿಮ್ಮ ದುಃಖ? ಹಾಗೆ ನೋಡೋಕೆ ಹೋದ್ರೆ ಈ ಭೂಮಿ ಮೇಲೆ ಹುಟ್ಟೋ ಪ್ರತಿಯೊಂದು ಜೀವಿನೂ ಒಂಟಿನೇ. ಒಂದೊಂದು ಘಟ್ಟದಲ್ಲಿ ಒಂದೊಂದು ಸಂಬಂಧಗಳು ಹುಟ್ಕೊಳುತ್ತವೆ. ಹಾಗೆ ಸಂದರ್ಭಗಳು ಬಂದಾಗ ಕಳಚ್ಕೊಂಡು ಹೋಗುತ್ತವೆ. ಯಾವುದೂ ಶಾಶ್ವತವಾಗಿರೋದಿಲ್ಲ ಅತ್ತಿಗೆ. ಹಾಗಂತ ಸಂಬಂಧಗಳೇ ಇರಬಾರ್ದೇನು? ಇರಬಾರ್ದು ಅಂತ ನಾನು ಹೇಳ್ತಿಲ್ಲ ಅತ್ತಿಗೆ. ಸಂಬಂಧಗಳು ಒಂದು ಮರಕ್ಕೆ ರೆಂಬೆ ಕೊಂಬೆಗಳಿದ್ದ ಹಾಗೆ. ಆದರೆ ರೆಂಬೆ ಕೊಂಬೆಗಳಿಲ್ಲದ ಕಲ್ಪವೃಕ್ಷ ಕೂಡ ಇದೆ ಅಲ್ಲವೇ? ರೆಂಬೆ ಕೊಂಬೆಗಳಿರುವ ಮರಗಳಿಗಿಂತಾನೂ ಶ್ರೇಷ್ಠವಾದ ಫಲವನ್ನೇ ಅದು ಕೊಡುತ್ತೆ. ನಾಳೆ ನಿಮ್ಮ ಮಗನೂ ಆ ಕಲ್ಪವೃಕ್ಷದ ಹಾಗೆ ಆಗಬಹುದು. ನೋಡಿ, ಇನ್ನಿದ್ರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ನಾಳೆ ವೆಂಕಟನಾಥ ಸರಸ್ವತಿ ಕಾವೇರಿಪಟ್ಟಣಕ್ಕೆ ಹೊರಡ್ತಾರೆ. ಹೊರಡುವಾಗ ಯಾರೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ನಗ್ನಗ್ತಾ ಕಳಿಸ್ಕೊಡಿ. ಅವ್ರದ್ದು ಹೊಸ ಸಂಸಾರ, ಅದರಿಂದ ನಾನು ಅವ್ರ ಜೊತೆ ಹೋಗ್ತೀನಿ. ಅಲ್ಲೆಲ್ಲ ಹದ ಮಾಡಿ ಮತ್ತೆ ಬರ್ತೀನಿ. ನೋಡು ಗುರುರಾಜ, ನನಗೆ ನೀನು ವೆಂಕಟನಾಥ ಅಂತ ಭೇದ ಭಾವ ಇಲ್ಲ. ನೀವಿಬ್ರು ನನ್ನ ಎರಡು ಕಣ್ಣುಗಳು. ನೀವಿಬ್ರು ಚೆನ್ನಾಗಿರಬೇಕು.